Good morning to all. Welcome to Karnataka LMS e-content. I am Nagavani N. In today's class, I am going to explain Book 3, Chapter 29 from the novel Hard Times, written by Charles Dickens, described by the University of Mysore to the second year B.A-IV English first semester, CBCS course 2020 to 2022. The title of the paper is Victorian Fiction. The title of this book is Gardening. The title of the first book is Sowing, ಬಿತ್ತನೆ ಮಾಡೋದು. The title of the book 2 is Harvesting, ಸುಗ್ಗಿ ಮಾಡೋದು, ಕಟಾವು ಮಾಡೋದು. Now garnering, collecting, gathering. ಬಿತ್ತನೆ ಮಾಡಿದ್ರು, ಬೆಳೆದ್ರು, ಕಟಾವು ಮಾಡಿದ್ರು. ಈಗ ಕಟಾವು ಮಾಡಿದ್ದನ್ನು ಎಲ್ಲವನ್ನು ಒಂದು ಕಡೆಗೆ ಸೇರಿಸ್ಕೊಳ್ತಾ ಇದ್ದಾರೆ, ಗ್ಯಾದರ್ ಮಾಡ್ತಾ ಇದ್ದಾರೆ. Another thing needful in this chapter, Mrs. Gradgrin's death. Mrs. Gradgrin passes away. Mr. Gradgrin's insight into the basic weakness of his system. Mr. Gradgrin ಅವರಿಗೆ ಅವರ ಸಿಸ್ಟಮಲ್ಲಿರ್ತಕ್ಕಂಥ ವೀಕ್ನೆಸ್ ಏನಂತ ಗೊತ್ತಾಗುತ್ತೆ. End of Louisa's resentful attitude towards Sissy. ಸಿಸ್ಸಿ ಬಗೆಗೆ ಲೂಯಿಸಾಗಿದ್ದಂಥ ಒಂದು ರಿಸೆಂಟ್ಫುಲ್ ಆ್ಯಟಿಟ್ಯೂಡ್, ಒಂದು ಕೋಪ ಇತ್ತು. ಮದುವೆ ದಿನ ಮದುವೆ ಫಿಕ್ಸ್ ಆದಾಗ ಸಿಸ್ಸಿ ಹ್ಯಾಡ್ ಲುಕ್ಡ್ ಅಟ್ ಹರ್ ಮೀನಿಂಗ್ಫುಲ್ಲಿ ಆ್ಯಂಡ್ ರಿಯಲಿ ಇಟ್ ಹ್ಯಾಡ್ ಹರ್ಟ್ ಹರ್ ಈಗೋ. ಲೂಯಿಸಾ ಫ್ರಮ್ ದಟ್ ಡೇ ಶಿ ಹ್ಯಾಡ್ ಸ್ಟಾಪ್ ಟಾಕಿಂಗ್ ವಿತ್ ಸಿಸ್ಸಿ. ಲೂಯಿಸಾ ರಿಗೇನರ್ ಕಾನ್ಷಿಯಸ್ನೆಸ್ ದ ನೆಕ್ಸ್ಟ್ ಡೇ. ಅವಳ ತಂದೆ ಮನೆಗೆ ಬಂದು ಬಿದ್ದೋಗಿದ್ಲು. ನೆಕ್ಸ್ಟ್ ಡೇ ಅವಳಿಗೆ ಬಿದ್ದೋಗ್ಬಿಟ್ಲಲ್ಲ, ತಾನು ಏನು ನಡೀತು ಜೇಮ್ಸ್ ಹಾರ್ಟರ್ ಜೊತೆ ಸಂಭಾಷಣೆ ಹೇಳ್ಕೊಂಡು, ಹೌ ಶಿ ಈಸ್ ಇನ್ಕೇಪಬಲ್ ಆಫ್ ಟೇಕಿಂಗ್ ಡಿಸಿಷನ್ ಇನ್ ದ ಕ್ರೂಷಿಯಲ್ ಮೂಮೆಂಟ್ ಆಫ್ ಅವರ್ ಲೈಫ್, ಹೌ ದ ಎಂಟರ್ ಎಜುಕೇಷನ್ ಆಫ್ ಅವರ್ ಗಿವನ್ ಟು ಅವರ್ ಫಾದರ್ ಬೈ ಹರ್ ಫಾದರ್ ಟು ಹರ್ ಹ್ಯಾಸ್ ಬಿಕಮ್ ಎ ಫೇಲ್ಯೂರ್ ಇನ್ ಹರ್ ಲೈಫ್ ಆ್ಯಂಡ್ ಇಟ್ ಹ್ಯಾಸ್ ನಾಟ್ ಎನೇಬಲ್ಡ್ ಹರ್ ಟು ಲೀಡ್ ಎ ಮೀನಿಂಗ್ಫುಲ್ ಲೈಫ್, ಎ ಕಂಫರ್ಟೇಬಲ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಟರಿ ಲೈಫ್ ಅನ್ನೋದನ್ನು ಹೇಳಿ ಅವಳು ಬಿದ್ದೋಗ್ಬಿಡ್ತಾಳೆ. ದ ನೆಕ್ಸ್ಟ್ ಡೇ ಇಟ್ಸ್ ಶಿ ರಿಗೈನ್ಸ್ ಹರ್ ಕಾನ್ಷಿಯಸ್ನೆಸ್ ಆ್ಯಂಡ್ ಶಿ ಸರ್ಪ್ರೈಸ್ ಟು ಫೈಂಡ್ ಹರ್ ಸೆಲ್ಫ್ ಇನ್ ಎ ಬೆಡ್ ಇನ್ ಹರ್ ಓಲ್ಡ್ ರೂಮ್. ತನ್ನ ತಂದೆ ಮನೆಯಲ್ಲಿ ತನ್ನ ರೂಮಲ್ಲಿ ಅವಳು ಇರೋದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಶಿ ಕೆನ್ ನಾಟ್ ಮೂವ್ ಅವರ್ ಹೆಡ್ ಬಿಕಾಸ್ ಆಫ್ ಪೇಯ್ನ್ ಆ್ಯಂಡ್ ಹೆವಿನೆಸ್. ಕೆಳಗೆ ಬಿದ್ದೋದಾಗ ತಲೆಗೆ ಏಟಾಗಿತ್ತು. ಆ್ಯಂಡ್ ಬಿಕಾಸ್ ಆಫ್ ದ ಪೇಯ್ನ್ ಆ್ಯಂಡ್ ಹೆವಿನೆಸ್ ಶಿ ಕುಡಂಟ್ ಮೂವ್ ಅವರ್ ಹೆಡ್. ಹರ್ ಐಸ್ ಆರ್ ಸ್ಟ್ರೈನ್ ಆ್ಯಂಡ್ ಸೋರ್. ಕಣ್ಣುಗಳು ಸ್ಟ್ರೈನ್, ಆಯಾಸ ಇದೆ, ಸೋರ್, ನೋವಿದೆ. ಆ್ಯಂಡ್ ಶಿ ಈಸ್ ವೆರಿ ವೀಕ್, ತುಂಬ ದುರ್ಬಲಗೊಂಡಿದ್ದಾಳೆ. ದ ಎಫೆಕ್ಟ್ ಆಫ್ ಎ ಕ್ಯೂರಿಯಸ್ passive inattention has such a possession of her that the presence of her little sister in the room does not attract her notice for some time. Always she was negative, always she was passive, whatever was going around her. She never observes or take notice or show curiosity or interest. She remains that practice of being passive to everything. She is a failure to observe even the presence of her sister. And then even when Jane approaches her, she lays in silence for a few minutes. Jane ಅವಳ ಬಳಿಗೆ ಬಂದು ನಿಂತಾಗಲೂ ಅವಳು ಏನು ರಿಯಾಕ್ಷನ್ ಇಲ್ಲ, ಪ್ರತಿಕ್ರಿಯೆ ಏನಿಲ್ಲ, ಮೌನವಾಗಿ ಅವಳು ಮಲಗಿದ್ದಾಳೆ. She learns after a few minutes, Jane tells her that Sissy was brought her there the last night. ಅಲ್ಲಿಗೆ ಕರ್ಕೊಂಡು ಬಂದಿದ್ದು ಸಿಸ್ಸಿ. ಆ್ಯಂಡ್ ಶಿ ಹ್ಯಾಡ್ ನರ್ಸ್ಡ್ ಹರ್ ಆ್ಯಂಡ್ ಶಿ ವಾಸ್ ಅಸ್ಲೀಪ್. ನಿದ್ದೆ ಮಾಡುವಾಗ ಪೂರ್ತಿ ರಾತ್ರಿ ಇಡೀ ನಿನ್ನ ಪಕ್ಕ ಕೂತ್ಕೊಂಡು ನೋಡ್ಕೊಂಡಿದ್ದು ಸಿಸ್ಸಿ. ಲೂಯಿಸಾ ಟೆಲ್ಸ್ ದಟ್ ಜೇನ್ ಹ್ಯಾವ್ ಎ ಬೀಮಿಂಗ್ ಫೇಸ್. ಲೂಯಿಸಾ ನಾವು ಟೆಲ್ಸ್ ಯು ಹ್ಯಾವ್ ಎ ವೆರಿ ಬೀಮಿಂಗ್ ಗ್ಲೋಯಿಂಗ್ ಫೇಸ್. ಯಾವಾಗಲೂ ನಗುಮುಖ ಇದೆಯಲ್ಲ, ಸಂತೋಷವಾಗಿರ್ತೀಯಲ್ಲ, ಹೇಗೆ? ಜೇನ್ ಓಸ್ ಇಟ್ ಟು ಸಿಸ್ಸಿ. ಇಟ್ಸ್ ನಾಟ್ ಮೈ ಗ್ರೇಟ್ನೆಸ್, ಇಟ್ಸ್ ಆಲ್ ದ ಕ್ರೆಡಿಟ್ ಶುಡ್ ಗೋ ಟು ಸಿಸ್ಸಿ. ಸಿಸ್ಸಿಗೆ ಹೋಗಬೇಕು ಅದರ ಒಂದು ಕೀರ್ತಿ. ಹಿಯರಿಂಗ್ ಹರ್ ನೇಮ್, ಲೂಯಿಸಾ ಟರ್ನ್ಸ್ ಹರ್ ಫೇಸ್ ಆ್ಯಂಡ್ ಬಿಕಮ್ ಸೈಲೆಂಟ್. ಸಿಸ್ಸಿ ಅಂತಿದ್ದಾಗೆ ಮುಖ ತಿರುಗಿಸ್ಕೊಂಡು ಸೈಲೆಂಟ್ ಆಗಿಬಿಡ್ತಾಳೆ. ಮಿಸ್ಟರ್ ಗ್ರಾಡ್ಗಿನ್ ಎಂಟರ್ಸ್. ಹೀ ಈಸ್ ಟ್ರಬಲ್ಡ್. ರಾತ್ರಿಯಿಂದ ಸಿಸ್ಸಿನ ಕೇಳ್ತಾ ಇದ್ದಾರೆ, ನಾನು ಬರಬೇಕು ನೋಡಬೇಕಂತ. ಅವ್ರು ಬರ್ತಾರೆ ಈಗ. ಹೀ ಈಸ್ ಟ್ರಬಲ್ಡ್ ಆ್ಯಂಡ್ ಕ್ಯಾನ್ ಅಟ್ ಫಸ್ಟ್ ಸೇ ಓನ್ಲಿ ಐ ಕೋಟ್ ಆ್ಯಂಡ್ ಅನ್ಕೋಟ್ ಮೈ ಡಿಯರ್ ಲೂಯಿಸಾ, ಮೈ ಪೋರ್ ಡಾಟರ್, ಪ್ರೀತಿಯ ಮಗಳೇ ಅಂತ ಮಾತಾಡ್ತಾರೆ. ಹಿ ಅಡ್ರೆಸ್ ಹರ್ ಅಸ್ ಮೈ ಅನ್ಫಾರ್ಚುನೇಟ್ ಚೈಲ್ಡ್, ಮೈ ಫೇವ್ರೇಟ್ ಚೈಲ್ಡ್. ಇದ್ದಿದ್ದ ಜಾಗದಲ್ಲಿ ಈಗ ಮೈ ಅನ್ಫಾರ್ಚುನೇಟ್ ಚೈಲ್ಡ್, ತದೃಷ್ಟ ಮಗಳೇ.
and explains his suffering after he has come to know about her life. ನೆನ್ನೆ ಬಂದು ನೀನು ಅದೆಲ್ಲ ಹೇಳಿಬಿಟ್ಟೆ, ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಮೈ ಸಫರಿಂಗ್. ನಾನು ಎಷ್ಟು ನೊಂದೆ ಗೊತ್ತಾ, ಎಷ್ಟು ಕಷ್ಟಪಟ್ಟೆ ಗೊತ್ತಾ. he is feeling that the solid ground on which he stands has ceased to be solid. ನಿನ್ನ ಮಾತು ಕೇಳಿದ್ಮೇಲೆ ಕುಸ್ತೋಗ್ಬಿಟ್ಟೆ. ದ ಸಾಲಿಡ್ ಗ್ರೌಂಡ್ ಆನ್ ವಿಚ್ ಐ ಸ್ಟ್ಯಾಂಡ್ ಸೀಸ್ ಟು ಬಿ ಸಾಲಿಡ್. ನಾನು ನಿಂತಿರೋ ಗಟ್ಟಿ ನೆಲ ಮರಳಿನಂತೆ ಕುಸಿಯೋಗ್ಬಿಡ್ತೇನೋ ಅಂತ ಅನಿಸ್ಬಿಡ್ತು. ಐ couldn't unquote the only support on which I leaned and the strength of which it seemed and still does seem impossible to question has given way in an instant. ನಾನು ಅಂದ್ಕೊಂಡಿದ್ದೆ I had the strong belief in the education system, that's the only support I had, and you were the icon of my education system, success of my education system, and that strength which it seemed and still does seem, still I believe that it's my strength anta, and I still believe that it's impossible to question my system of education anta, but in an instant it has been collapsed. ಕ್ಷಣ ಮಾತ್ರದಲ್ಲಿ ಅದು ಕುಸಿದು ಬಿದ್ದಾಯಿತು. ಐ ಆಮ್ ಸ್ಟನ್ನೆಡ್ ಬೈ ದೀಸ್ ಡಿಸ್ಕವರೀಸ್. ನಾನು ಕಲ್ಲಾಗ್ಬಿಟ್ಟಿದ್ದೀನಿ, ಆಘಾತಕ್ಕೊಳಗಾಗಿದ್ದೀನಿ ನನ್ನ ಈ ಒಂದು ಕಾಣಿಕೆಯಿಂದ. ಐ ಹ್ಯಾವ್ ನೋ ಸೆಲ್ಫಿಶ್ ಮೀನಿಂಗ್ ಇನ್ ವಾಟ್ ಐ ಸೇ. ನಾನಿಲ್ಲಿ ಐ ಆಮ್ ಸೇಯಿಂಗ್ ಸಮಥಿಂಗ್ ಟು ಯು, ಎಕ್ಸ್ಪ್ರೆಸಿಂಗ್ ಐ ಹ್ಯಾವ್ ನೋ ಸೆಲ್ಫಿಶ್ ಮೀನಿಂಗ್ ಹಿಯರ್. ಇಲ್ಲೂ ಕ್ಯಾಲ್ಕುಲೇಷನ್ ಇದೆ, ಸ್ವಾರ್ಥ ಇದೆ ಅಂದ್ಕೊಂಬೇಡ. ಇಲ್ಲಿ ನೋ ಸೆಲ್ಫಿಶ್ನೆಸ್. But I find the shock of what broke upon me last night to be very heavy indeed. But why I am speaking, I am shocked regarding what has broken upon me in the last night. Really, it has become a very heavy load on my head. I unquote. He wishes if he had revealed it some time ago, it would have been better for both of them. ಸ್ವಲ್ಪ ಸಮಯದ ಹಿಂದೆ ಆದರೂ ಹೇಳಿದರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಫಾರ್ ಬೋತ್ ಆಫ್ ಅಸ್. ಇಬ್ಬರಿಗೂ ಒಳ್ಳೆಯದಾಗ್ತಿತ್ತು. ಬೆಟರ್ ಫಾರ್ ಪೀಸ್ ಆಫ್ ಬೋತ್ ಆಫ್ ಅಸ್ ವುಡ್ ಹ್ಯಾವ್ ಬಿನ್ ಪೀಸ್ಫುಲ್. ಇಬ್ಬರಿಗೂ ನೆಮ್ಮದಿ ಇರ್ತಿತ್ತು, ಶಾಂತಿ ಇರ್ತಿತ್ತು. ಹಿ ಹ್ಯಾಸ್ ಪ್ರೂವ್ಡ್ ಎ ಸಿಸ್ಟಮ್ ಟು ಹಿಮ್ಸೆಲ್ಫ್. ಎಸ್, ಮೈ ಸಿಸ್ಟಮ್ ಹ್ಯಾಸ್ ಬಿಕಮ್ ಟು ಮೈ ಸೆಲ್ಫ್. ಇಟ್ ಹ್ಯಾಸ್ ಪ್ರೂವ್ಡ್ ಸಕ್ಸಸ್ಫುಲ್ ಟು ಮೀ and has rigidly administered it. So when it has become successful to me, I have rigidly administered it to everyone. Oh, this is the successful education. Why I have become a successful man? Because of my education system anta I began to administer it to everyone. Ellarigu adannu helta hode, and he must bear the responsibility of his failures. Then it has become a failure andre who is responsible for that? It's me only. I should bear the responsibility of its failure. ಅದರ ವೈಫಲ್ಯದ ಜವಾಬ್ದಾರಿ ನಾನೇ ಹೊರಬೇಕು. He entreats her to believe that she is his favorite child, that he has meant to do right. He entreats, he requests, he prays. ಬೇಡ್ಕೊತಾನೆ. Don't think that I wanted to spoil your life by giving that education. You are my favorite child. Will I spoil the life of my favorite child? No. What did I bring you up in that way? Because you were my favorite child and I wanted to do right to you. ನಿನಗೆ ನಾನು ಒಳ್ಳೆಯದನ್ನು ಮಾಡಬೇಕು, ನಿನಗೆ ಸರಿಯಾದದನ್ನೇ ಕಲಿಸ್ಬೇಕು ಅಂತ ನಾನು ಇದನ್ನು ಪ್ರಯತ್ನ ಪಟ್ಟೆ. ಲೂಯಿಸಾ ಟೆಲ್ಸ್ ದಟ್ ಶಿ ನೋಸ್ ದಟ್ ಶಿ ಹ್ಯಾಸ್ ಬೀನ್ ಹಿಸ್ ಫೇವ್ರೆಟ್ ಚೈಲ್ಡ್. ಎಸ್, ಐ ನೋ ಫಾದರ್, ಐ ಆಮ್ ಯುವರ್ ಫೇವ್ರೆಟ್ ಚೈಲ್ಡ್. ಹಿ ಹ್ಯಾಸ್ ಇಂಟೆಂಡೆಡ್ ಟು ಮೇಕ್ ಹರ್ ಹ್ಯಾಪಿ. Yes, why you have given me that education? Why you have brought me in that way? Because you were a successful man and you wanted, I was your favorite child and still I am your favorite child, and you wanted to do right to me and you wanted to make me happy. ಯಾವ ಪೇರೆಂಟ್ಸ್ ತಾನೇ ಮಕ್ಕಳಿಗೆ ಕೆಟ್ಟದ್ದು ಬಯಸ್ತಾರೆ? ಅವ್ರನ್ನ ಸದಾ ಸಂತೋಷವಾಗಿರಬೇಕು, ತಾವಿರಲಿ ಇಲ್ಲದೆ ಇರಲಿ, ತಮ್ಮ ನಂತರ ಕೂಡ ಅವರು ಒಂದು ಸುಂದರವಾದ ಬದುಕಬೇಕು ಅಂತಲೇ ತಂದೆ ತಾಯಿಗಳು ಅವರು ತಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಾಗಿಂದ ಆಸೆ ಪಡೋದು. ಶಿ ಹ್ಯಾಸ್ ನೆವರ್ ಬ್ಲೇಮ್ಡ್ ಹಿಮ್ ಅಂಡ್ ಶಿ ವಿಲ್ ನೆವರ್. ಐ ಆಮ್ ನಾಟ್ ಬ್ಲೇಮಿಂಗ್ ಯು. ನಾನು ನಿಮ್ಮನ್ನ ಯಾವತ್ತೂ ಬ್ಲೇಮ್ ಮಾಡಿಲ್ಲ ಆ್ಯಂಡ್ ಐ ವಿಲ್ ನೆವರ್ ಬ್ಲೇಮ್ ಯು ಬಿಕಾಸ್ ಯು ಹ್ಯಾವ್ ಬೀನ್ ಎ ಸಕ್ಸಸ್ಫುಲ್ ಮ್ಯಾನ್ ಆ್ಯಂಡ್ ಯು ಹ್ಯಾವ್ ಗಿವನ್ ದಟ್ ಟು ಮೀ ಇನ್ ಎ ಗುಡ್ ಇಂಟೆನ್ಷನ್. ಕೆಟ್ಟದ್ದು ಮಾಡೋಕ್ಕೆ ನೀವು ಅದನ್ನು ಮಾಡಿಲ್ಲ, ಒಳ್ಳೆಯದಾಗಿ ಬಟ್ ಒಳ್ಳೆಯದಾಗಿಲ್ಲ ನನಗೆ ಅಷ್ಟನ್ನೇ. ಬೈ ಟೇಕಿಂಗ್, ಅದಕ್ಕೆ ಹೇಳೋದು, ಒಂದು ಟೈಮ್ಗೆ ಸರಿ ಇದ್ದಿದ್ದು ಇನ್ನೊಂದು ಟೈಮ್ ಸರಿ ಇರಲ್ಲ, ಒಬ್ಬರಿಗೆ ಸರಿ ಇದ್ದಿದ್ದು ಇನ್ನೊಬ್ಬರಿಗೆ ಸರಿ ಇರಲ್ಲ. Every creature on this earth is a unique creature. Every individual is a unique being. ಅದಕ್ಕೆ ವಿವೇಕಾನಂದ ಹೇಳೋದು, ಮ್ಯಾನಿಫೆಸ್ಟೇಷನ್ ಆಫ್ ಸಮಥಿಂಗ್ ದಟ್ ಈಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ಮೈಂಡ್. ಎಲ್ಲರೂ ಇಂಜಿನಿಯರ್ ಹಾಕೋಕ್ಕಲ್ಲ, ಎಲ್ಲರೂ ಡಾಕ್ಟರ್ ಹಾಕೋಕ್ಕಲ್ಲ, ಎಲ್ಲರೂ ಆರ್ಕಿಟೆಕ್ಟ್ಸ್ ಹಾಕೋಕ್ಕಲ್ಲ, ಎಲ್ಲರೂ ರಾಜಕಾರಣಿಗಳು ಹಾಕೋಕ್ಕಲ್ಲ.
ಎಲ್ಲರೂ ಟೀಚರ್ಸ್ ಆಗೋಕ್ಕಾಗಲ್ಲ. ಎಲ್ಲರಿಗೂ ಯಾವುದೋ ಒಂದು ಬಾರ್ನ್ ಸ್ಕಿಲ್ ಅಂತ ಇದೆ. ವಿ ಶುಡ್ enable the individual to find out what he or she is born for, what the skill, the passion that he or she has possessed. By taking her hand, he tells her that after pondering over all night and considering her character and what he has known about her now, which has been concealed by her for years, and the immediate pressure it has been posed upon from her, at last he comes to know the conclusion that he cannot but mistrust himself. Yes, after witnessing all what has all happened since the day yesterday, and her new thoughts, new views of life, new skill, new talents, new views, he has come to that, and all her views, feelings, emotions, thoughts were concealed for so many years. ಅನೇಕ ಹುಟ್ಟಿದಾಗಿಂದ ಮನೆ ಇಲ್ಲಿವರೆಗೆ ಮುಚ್ಚಿಟ್ಟಿದ್ದೆ, ಎಲ್ಲೋ ನೀನು ಎಕ್ಸ್ಪ್ರೆಸ್ ಮಾಡಿಬಿಟ್ಟೆ. ಆ್ಯಂಡ್ ನಾವು ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್, ಓನ್ಲಿ ದ ಕನ್ಕ್ಲೂಷನ್ ದಟ್ ಮಿಸ್ಟ್ರಸ್ಟ್ ಹಿಮ್ಸೆಲ್ಫ್. ನನಗೆ ನನ್ನ ಮೇಲೆ ನಂಬಿಕೆ ಹೊರಟೋಗಿದೆ, ನನ್ನ ಎಜುಕೇಷನ್ ಸಿಸ್ಟಮ್ ಮೇಲೆ ನಂಬಿಕೆ ಹೊರಟೋಗಿದೆ. ಹಿ ಸಾಫ್ಟ್ಲಿ ಮೂವ್ಸ್ ಹರ್ ಸ್ಕ್ಯಾಟರ್ಡ್ ಹೇರ್. ಮೃದುವಾಗಿ ಅವಳ ಕೂದಲನ್ನು ಪಕ್ಕಕ್ಕೆ ಸರಿಸ್ತಾನೆ. ಫ್ರಮ್ ಹರ್ ಫೋರ್ ಹೆಡ್ ವಿತ್ ಹಿಸ್ ಹ್ಯಾಂಡ್, ಸಚ್ ಲಿಟಲ್ ಆ್ಯಕ್ಷನ್ಸ್. ಅವಳ ಹಣೆ ಮೇಲೆ ಕೂದಲು ಮೆಲ್ಲಗೆ ಸರಿಸ್ತಾನೆ. ಸಚ್ ಲಿಟಲ್ ಆ್ಯಕ್ಷನ್ಸ್, ಸಣ್ಣ ಕ್ರಿಯೆ ಅದು ಅವಳ ಹಣೆ ಮೇಲಿನ ಕೂದಲು ಸರಿಸೋಂಥದ್ದು. ಸ್ಲೈಟ್ ಇನ್ ಅನದರ್ ಮ್ಯಾನ್, ಬೇರೆ ವ್ಯಕ್ತಿಯಲ್ಲಾಗಿದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ಎ ಸ್ಲೈಟ್ ಆ್ಯಕ್ಷನ್, ಸಣ್ಣ ಕೆಲಸ, ಏನೋ ಸಣ್ಣ ಹಿಂಗೆ ಕೂದಲು ಸರಿಸಿದ್ರು. ಬಟ್ ಇಟ್ ವಾಸ್ ಡನ್ ಬೈ ಮಿಸ್ಟರ್ ಥಾಮಸ್ ಗ್ರಾಡ್ಗಿನ್, ಹೂ ನೆವರ್ ಬಿಲೀವ್ಡ್ ಇನ್ ಸಚ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಆ್ಯಂಡ್ ಟಚಸ್. ಟಚ್ ಮಾಡೋಗಿಲ್ಲ, ಭಾವನೆ ನಗಂಗಿಲ್ಲ, ಅಳಂಗಿಲ್ಲ, ಕೋಪ ಮಾಡ್ಕೊಳ್ಳೋಂಗಿಲ್ಲ, ಕಿರ್ಚಂಗಿಲ್ಲ, ಆಡೋಂಗಿಲ್ಲ. ನೋ ಎಮೋಷನ್ಸ್, ನೋ ಫೀಲಿಂಗ್ಸ್. ಹಿ ಹ್ಯಾಸ್ ಟಚ್ಡ್ ಹರ್ ಹೇರ್ are very noticeable in him, really a noticeable change. Who is responsible for this change? Fifi's influence on the family. She has made them humane, and his daughter receives them as if they have been words of contrition. ಆ ಮಾತುಗಳನ್ನು, ಅವನ ಆ್ಯಕ್ಷನನ್ನು ವರ್ಡ್ಸ್ ಆಫ್ ಕಂಟ್ರಿಷನ್, ಸಮಾಧಾನದ ಮಾತುಗಳಂತೆ ಅವಳು ರಿಸೀವ್ ಮಾಡ್ತಾಳೆ. He continues slowly with the station that he sees a reason to mistrust himself for the past. He should also mistrust himself for the present and the future. Yes, if there is any reason to mistrust the past, ನನ್ನ ಆ ಭೂತಕಾಲದ ಆ ಎಜುಕೇಷನ್ ನಾನು ಮಿಸ್ಟ್ರಸ್ಟ್ ಮಾಡೋದಾದರೆ, I should mistrust the present also and future also. ಅದಕ್ಕೆ ಹೇಳೋದು ಪಾಲ್ ಕೊಹೆಲೋ, think of the present, improve the present, future will be better. Don't lose your head upon the past, what had happened in the past. ಅವರು ಮಾಡಿದ್ದರು, ಅವರು ಕೊಂದಿದ್ದರು, ಅವ್ರದ್ದು ಮತ ಅಂದರು, ಅವರು ಇವರು, ಅವರಲ್ಲಿ ಇಷ್ಟು ಕೊಲೆಗಳಾಗಿತ್ತು. ಲರ್ನ್ ಫ್ರಮ್ ದ ಪಾಸ್ಟ್, ಮಿಸ್ಟೇಕ್ಸ್ ಆಫ್ ದ ಪಾಸ್ಟ್, ಇಂಪ್ರೂವ್ ದ ಪ್ರೆಸೆಂಟ್. ಇಂಪ್ರೂವ್ ದ ಪ್ರೆಸೆಂಟ್, ಫ್ಯೂಚರ್ ವಿಲ್ ಬಿ ಬೆಟರ್. ಕುವೆಂಪುರು, ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯು ನಾಳೆಗೆ. ಸೊ I mistrust future also. Correct the present, future will be better. He is convinced that he is fit for the trust she reposes in him. Yes. ಆದರೆ ಅಟ್ಲೀಸ್ಟ್ she still trusts him. ನಿನ್ನ ನಂಬಿಕೆ ನಾನು ಕೇಳ್ಕೊಂಡಿಲ್ವಲ್ಲ. ಅಟ್ಲೀಸ್ಟ್ ಯು ಕೇಮ್ ಟು ಮೀ ಆ್ಯಂಡ್ ಯು ಕೇಮ್ ಆ್ಯಂಡ್ ಶೇರ್ಡ್ ಎವ್ರಿಥಿಂಗ್ ವಿತ್ ಮೀ, ಹ್ಯಾವ್ ದ ಟ್ರಸ್ಟ್ ಇನ್ ಯುವರ್ ಫಾದರ್. ಅಟ್ಲೀಸ್ಟ್ ಅದೊಂದಾದ್ರು ನನ್ನ ಎಜುಕೇಷನ್ ಸಿಸ್ಟಮ್ ಕೊಟ್ಟಿದೆಯಲ್ಲ, ಯು ಶುಡ್ ಟ್ರಸ್ಟ್, ಯು ಕ್ಯಾನ್ ಟ್ರಸ್ಟ್ ಯುವರ್ ಫಾದರ್ ಅಂತ. ದಟ್ ಹಿ ನೋಸ್ ಹೌ ಟು ರೆಸ್ಪಾಂಡ್ ಟು ದ ಅಪೀಲ್ ಶಿ ಹ್ಯಾಸ್ ಕಮ್ ಹೋಮ್ ಟು ಮೇಕ್ ಟು ಹಿಮ್, ಆ್ಯಂಡ್ ದಟ್ ಹಿ ಹ್ಯಾಸ್ ದ ರೈಟ್ ಇನ್ಸ್ಟಿಂಕ್ಟ್ ಫಾರ್ ದ ಮೂಮೆಂಟ್ ಟು ಸೆಟ್ ಹರ್ ರೈಟ್. ಆ್ಯಂಡ್ ನೌ and the trust that you have reposed in me has made me to know how to appeal, how to respond to the appeal. At least ನನಗೂ ನಿನ್ನ ಕಷ್ಟಕ್ಕೆ ಹೇಗೆ, ನಿನ್ನ ಅಪ್ಪೀಲ್ಗೆ ಹೇಗೆ ಸ್ಪಂದಿಸಬೇಕು ಅಂತ ನನಗೆ ಗೊತ್ತಾಯಿತು. And he has the right instinct for the moment to set it right. Yes, I will set everything right. ಎಲ್ಲವನ್ನು ಸರಿಪಡಿಸ್ತೀನಿ. Because he repose the trust in me. Listening to him, all her wildness and passion has subsided, softened, but she is not in tears. Or she becomes calm,
all her worries are gone, and but she doesn't shed tears. Kannir hakodilla. He perceives that some person hold that there is a wisdom of the head and that there is a wisdom of the heart. Yes, during his time only, some people, and now also some people say there are two types of wisdom. Some persons say there is a wisdom of the head. ತಲೆಗೆ ಸಂಬಂಧಪಟ್ಟಂಥ ಬುದ್ಧಿವಂತಿಕೆ ಇದೆ ಅಂತಾರೆ, ವಿವೇಕ ಇದೆ. ಇನ್ ಸಮ್ ಪರ್ಸನ್ ಸೇ ವಿಸ್ಡಮ್ ಆಫ್ ದ ಹಾರ್ಟ್. ಇನ್ನು ಕೆಲವರು ಹೇಳ್ತಾರೆ ಹೃದಯಕ್ಕೆ ಸಂಬಂಧಪಟ್ಟಂಥ ವಿವೇಕ ಇದೆ ಅಂತ ಹೇಳ್ತಾರೆ. ಸೊ ವಿವೇಕ ಅಂತ ಹೇಳ್ತಾರೆ, ಏನಾದ್ರು ನಮ್ಮ ದೇಶ ಒಂದು ತೀರ ಕ್ಲಿಷ್ಟಕರ ಸಂದರ್ಭದಲ್ಲಿ ಈ ದೇಶದ ಬಡ ಜನರು, ದೀನ ದರಿದ್ರರು, ದುರ್ಬಲರ ಅಸಹಾಯಕರ ಪರವಾಗಿ ಏನಾದ್ರು ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದರೆ, ಬುದ್ಧಿ ಮತ್ತು ಹೃದಯಕ್ಕೆ ಸ್ಪರ್ಧೆ ಉಂಟಾದರೆ ನಾನು ಹೃದಯವನ್ನೇ ಆಯ್ದುಕೊಳ್ಳುತ್ತೇನೆ. ಇಫ್ ದೆರ್ ಈಸ್ ಕಾಂಪಿಟೇಷನ್ ಬಿಟ್ವೀನ್ ದ ಹಾರ್ಟ್ ಆ್ಯಂಡ್ ದ ಬ್ರೈನ್ ಟು ಟೇಕ್ ಡಿಸಿಷನ್ಸ್ ಇನ್ ಎ ಕ್ರೂಷಿಯಲ್ ಮೂಮೆಂಟ್ ರಿಗಾರ್ಡಿಂಗ್ ದ ಫಾರೆಸ್ಟ್ ಆಫ್ ದಿಸ್ ನೇಷನ್, ಐ ಚೂಸ್ ದ ಹಾರ್ಟ್. ಸ್ವಾಮಿ ವಿವೇಕಾನಂದ. ಸೊ ಕೆಲವರು ಹೇಳ್ತಾರೆ ಬುದ್ಧಿ ತಲೆಯಲ್ಲಿ ಬುದ್ಧಿ ಇದೆ, ಹೃದಯದಲ್ಲಿ ಬುದ್ಧಿ ಇದೆ ಅಂತ. ಹಿ ಹಸ್ ನಾಟ್ ಸಪೋಸ್ ಟು, ಹಿ ನೆವರ್ ಥಾಟ್ ಆಫ್ ಇಟ್. He has supposed the head to be all sufficient. ಅವನೇನು ತಿಳ್ಕೊಂಡಿದ್ದ, there is no need to give importance for heart, only head is enough ಅಂದ್ಕೊಂಡಿದ್ದ. It may not be all sufficient. ಅದು ಈಗ now he has come to know that the head is not at all sufficient. And how he can say that? Morning is a surprise to him. Really is a surprise to say. He used to say head is enough. Now he has come to the conclusion that head is not, only the head is not enough. How he can say? Really it has made him surprised. It has surprised him. If that other kind of wisdom should be what he has neglected. Yes, he has neglected the other kind of wisdom, wisdom of the heart, and should be the instinct that is wanted. He is often unwilling to admit it even then. Yes, really. If it is the other part of the wisdom he is neglected, should be the instinct that is wanted, he is half unwilling to admit it even then. He is willing to admit it, half unwilling to admit it even then. He is quite happy as he has been absent from there a good deal of time. His sister's training has been pursued according to the system. And now he is happy that he is not at home all the time nowadays. After the departure of Louisa, marriage of Louisa, he has been elected, he has become the member of parliament. And he is always there in London. And his sister, she has not been brought up under his influence. ಅವನ ಪ್ರಭಾವದಲ್ಲಿ ಬೆಳೆದಿಲ್ಲ, ಅವನು ಯಾವ ಲಂಡನ್ ಇರೋದ್ರಿಂದ. She has been trained she has been trained according to the system. She has been modified by daily association, begun at an early age for the better. She has become a better girl than Louisa, because for Louisa, she had no chance for her to escape even a single moment of life from the ear observation of her father, mother, and the teachers and education system. But Jane, her mother has become old. She will be always in room, and her father is away, and teacher's influence is there only in the school, and at home she is in the company of Sissy, and that's why she is modified. ನೋಡಿ, ಎರಡೂ ಬೇಕು, ಎಲ್ಲ ಥರದ ಬೇಕು ಜೀವನದಲ್ಲಿ ಟು ಮಾಲ್ಡ್ ದ ಪರ್ಸ್ನಾಲಿಟಿ ಆಫ್ ಲೈಫ್. ಸೊ ಶಿ ಈಸ್ ಅಟ್ ಅನ್ ಅರ್ಲಿ ಏಜ್, ಅವಳ ಮೇಲೆ ಸಿಸಿಯ ಇನ್ಫ್ಲೂಯೆನ್ಸ್ ಬೇಗ ಆಗಿದ್ದರಿಂದ ಶಿ ಹ್ಯಾಸ್ ಬಿಕಮ್ ಬೆಟರ್ ದ್ಯಾನ್ ಲೂಯಿಸಾ. ಶಿ ಈಸ್ ಆಲ್ವೇಸ್ ಹ್ಯಾಪಿ, ಕಾನ್ಫಿಡೆಂಟ್, ನೋ ಗ್ಲೂಮಿ ಫೇಸ್. Louisa replies that if any harmony has been awakened in the sister's young breast that was mute in her until it turned to discord, let her thank heaven for it. Yes, if there is harmony awakened in the sister's heart, ಒಂದು ಸೌಹಾರ್ದಮಯವಾದಂಥ ಭಾವನೆ ಅವಳ ಹೃದಯದಲ್ಲಿ, ನನ್ನ ತಂಗಿ ಹೃದಯದಲ್ಲಿದ್ದರೆ, ಐ ಥ್ಯಾಂಕ್ ಹೆವನ್ ಫಾರ್ ದ್ಯಾಟ್ ಆ್ಯಂಡ್ ಗೋ ಅಪಾನ್ ಹರ್ ಹ್ಯಾಪಿಯರ್ ವೇ, ಟೇಕಿಂಗ್ ಇಟ್ ಆಸ್ ಹರ್ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ದಟ್ ಶಿ ಹ್ಯಾಸ್ ಅವಾಯ್ಡೆಡ್ ಹರ್ ವೇ. Really it's a blessing that Jane has avoided her way of life. Really I thank heaven for that. I feel so sorry to hear her words, but happy that she has not reproached him. ಅವಳ ಈ ಮಾತುಗಳನ್ನ ಕೇಳಿ ಅವನಿಗೆ ಬೇಜಾರಾಗುತ್ತೆ, ಆದರೆ ಖುಷಿ ಆಗುತ್ತೆ. ಬಿಕಾಸ್ ಶಿ ಹಸ್ ನಾಟ್ ರಿಪ್ರೋಚ್ಡ್ ಹಿಮ್. ಆತನನ್ನು ಆಕೆ ಬೈಲಿಲ್ಲ, ತಂದೆಗೆ ಬೈಲಿಲ್ಲ, ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ನಿನ್ನಿಂದ ಹಂಗಾಗೋಯ್ತು ಹಿಂಗಾಗೋಯ್ತು. ನೋ,
he tells her that yes, a misgiving that some change may have been slowly working about him in that house. And he says, yes, there is, ನನಗನ್ಸುತ್ತೆ, he says, a misgiving, ನನಗನ್ಸ್ತಾ ಇದೆ, misgiving, that some change has been taking place in my house and within me, and slowly working about him in that house by mere love and gratitude. How it has been, the change has been taking place in his life or within himself by mere love and gratitude. ಬರೀ ಪ್ರೀತಿ, ಕೃತಜ್ಞತೆ, ಈ ಎರಡು ಭಾವನೆಗಳಿಂದ ಅವನಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ ಆಗ್ತಾ ಇದೆ ವ್ಯಕ್ತಿತ್ವದಲ್ಲಿ, ಮನೆಯೊಳಗೆ. ದಟ್ ವಾಟ್ ಹಿ ಹೆಡ್, ದ ಹೆಡ್ ಹ್ಯಾಡ್ ಲೆಫ್ಟ್ ಅನ್ಡನ್ ಅಂಡ್ ಕುಡ್ ನಾಟ್ ಡೂ. ಹೆಡ್ ಮಾಡೋಕ್ಕಾಗ್ದಿರೋ ಕೆಲಸನ ಈ ಹಾರ್ಟ್ ಮಾಡ್ತಾ ಇದೆ. ದ ಹಾರ್ಟ್ ಮೇ ಹ್ಯಾವ್ ಬೀನ್ ಡೂಯಿಂಗ್ ಸೈಲೆಂಟ್ಲಿ. ಇಲ್ಲೊಂದು ಹಾರ್ಟ್ ಸೈಲೆಂಟ್ಲಿ ಡೂಯಿಂಗ್ ಇಟ್ ವಿತ್ ಇಟ್ಸ್ ಲವ್ ಅಂಡ್ ಗ್ರಾಟಿಟ್ಯೂಡ್. Which is that heart? Whose heart is that? Sissy. Sissy's love for the family, gratitude for the family, for giving her refuge, taking care of her in the difficult time of her life. She is awakening the feeling of the wisdom of the heart in that family. After he has gone out, she hears a light tread near the door. ಹೊಟ್ಟೋಗ್ತಾರೆ, ಬಾಗಿಲ ಬಳಿಯಲ್ಲಿ ಒಂದು ಲೈಟ್ ಟ್ರೆಡ್, ಹಗುರವಾದ ಹೆಜ್ಜೆ ಶಬ್ದ ಕೇಳುತ್ತೆ. ನೋ ದರ್ ಸಮನ್ ಹ್ಯಾಸ್ ಸ್ಟುಡ್ ಬಿಸೈಡ್ ಹರ್, ಅಂಡ್ ಆಲ್ರೆಡಿ ಸಮನ್ ಹ್ಯಾಸ್ ಸ್ಟುಡ್ ಬಿಸೈಡ್ ಹರ್. ಪಕ್ಕ ನಿಂತಿದ್ದಾರೆ. ಲೂಯಿಸಾ ಡಸ್ ನಾಟ್ ರೇಸ್ ಹರ್ ಹೆಡ್, ತಲೆ ಎತ್ತೋದಿಲ್ಲ. ಎ ಡಲ್ ಆಂಗರ್ ದಟ್ ಶಿ ಶುಡ್ ಬಿ ಸೀನ್ ಇನ್ ಹರ್ ಡಿಸ್ಟ್ರೆಸ್, and that the involuntary look she had so resented should come to this fulfillment. Shoulders within her like an unwholesome fire. And the day of marriage, fixation of the marriage, Sissy simply had looked at her. Then she became angry about her. Now, after the marriage, she has come to this state of mind, to this status, and that too in front of Sissy. That's why there is a dull anger, ಕೋಪ ಅವಳಿಗೆ, that she should be seen in such a distress. ಅಷ್ಟು ಶ್ರೀಮಂತನ ಮಗಳು, ಒಳ್ಳೆ ನಂಬರ್ 1 ಇಂಡಸ್ಟ್ರಿಯಲಿಸ್ಟ್ ಹೆಂಡತಿ, ಅಷ್ಟು ಒಳ್ಳೆ ಎಜುಕೇಷನ್ ಪಡ್ಕೊಂಡಿರೋಳು, ಈ ಥರ ಡಿಸ್ಟ್ರೆಸ್ಫುಲ್ ಕಂಡೀಷನಲ್ಲಿ ಅದು ಒಬ್ಬ ಸರ್ಕಸ್ ಕ್ಲೌನ್ ಮಗಳ ಮುಂದೆ, ದಟ್ ಇನ್ವಾಲಂಟ್ರಿ ಲುಕ್ಸ್ ಶಿ ಹ್ಯಾಡ್ ಸೋ ರಿಸೆಂಟೆಡ್. ಅವಳು ಪಾಪ ಸಿಸ್ಸಿ ನೋಡಬೇಕು ನೋಡಿರಲಿಲ್ಲ ಅವಳ ಕಡೆಗೆ, ಇನ್ವಾಲಂಟರಿಲಿ ನೋಡಿಲ್ಲ ಅಷ್ಟೇ. ಅದು ಇಟ್ ಹ್ಯಾಡ್ ಮೇಡ್ ಅಸ್ ಸೋ ಫ್ಯೂರಿಯಸ್. ಸೊ ಅಂಡ್ ನೌ ದಟ್ ಲುಕ್ ಹ್ಯಾಸ್ ಫುಲ್ಫಿಲ್ಡ್ ಇಟ್ಸ್ ಡಿಸೈರ್. ನಾನು ನೋಡೋ ಸಕ್ಸಸ್ ಆಗಲ್ಲ ಅಂತ ಅವಳಿಗೆ ವಾರ್ನ್ ಮಾಡಿಲ್ಲ, ಅದು ಫುಲ್ಫಿಲ್ಮೆಂಟಿಗೆ ಬಂದಿದೆ. ಆ ಒಂದು ಸ್ಥಿತಿಲಿ ಅವಳನ್ನ ಕಡೆ ನೋಡೋಕ್ಕೆ ಇವಳಿಗೆ ಇಷ್ಟ ಇಲ್ಲ. ಸೊ ಇನ್ ಹರ್ ಬಾಸಮ್ ಈವನ್ ನೌ ಇಸ್ ದ ಸ್ಟ್ರಾಂಗೆಸ್ಟ್ ಕ್ವಾಲಿಟಿ ಶಿ ಹಸ್ ಪೊಸೆಸ್ಡ್ ಲಾಂಗ್ ಟರ್ನ್ಡ್ ಅಪಾನ್ themselves become a heap of abdulacy that raises against a friend. Sissy would have become really a good friend, and she was a good friend to her. But these heap of emotions makes her to avoid continue her friendship with Sissy. Sissy softly touches Louisa's neck. Softly she touches Louisa's neck. ಮೃದುವಾಗಿ Louisa ಕತ್ತಿಗೆಯನ್ನು ಮುಟ್ತಾಳೆ. And she knows that it will make her sleep. She knows it very well. Her touch will make her sleep. Louisa feels comfort. Yes, that touch of the someone whom we love, whom we cherish love within our heart, consoles, comforts. She goes to sleep for a while, and Sissy's hand has warmed up all the gentler thoughts and she rests. Yes, Sissy transfers all gentler thoughts into her mind with her touch only. ಅವಳ ಸ್ಪರ್ಶದಲ್ಲೇ ತನ್ನ ಎಲ್ಲ ಭಾವನೆಗಳು ಏನೇನು ಹೇಳ್ಬೋದು, ಒಳ್ಳೆಯ ಭಾವನೆಗಳನ್ನು ಅವಳಿಗೆ ಟ್ರಾನ್ಸ್ಫರ್ ಮಾಡ್ತಾಳೆ. ಶಿ ರೆಸ್ಟ್ ಫಾರ್ ಎ ವೈಲ್. ಗ್ರ್ಯಾಜುಲಿ ಶಿ ಸಾಫ್ಟನ್ಸ್ ವಿತ್ ದ ಕ್ವೈಟ್. Gradually she becomes calm, she softens, and the consciousness of being so watched, and some tears make their way into her eyes. And watching her, Sissy sheds tears, and those tears awakens her. Sissy touches her face, and Louisa knows that there are tears upon it, tears upon it too, and the causes of them. And Louisa also shedding tears, Sissy also shedding tears, and both of them know the cause of it, because they are really good friends. They love each other. When Louisa sits up, Sissy asks if she will let her stay with her. Shall I stay with her? ನಾನು ನಿಮ್ಮ ಜೊತೆಗೆ ಇರ್ಬೋದಾ? Louisa tells that her sister will miss her. No, my sister will miss you. ನನ್ನ ಸಿಸ್ಟರ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾಳೆ, ನೀನು ಹೋಗು ಅಂತ ಹೇಳಿದ್ಲು. And
Sissy tells that she will be something to her. No, as you are not feeling well, I'll be something to you. ನಾನು ನಿಮಗೆ ಹೆಲ್ಪ್ ಆಗ್ಬೋದು. And could be whatever Louisa wants her most. You can ask me whatever you need. If you want me to be your servant, I will be here. Or if you want me to be here as a friend, I will be here. Whatever you want, I will be here. I will become that. At all events, she would like to try to be as near it as she can. However far off that may be, and will never be tired of trying, and ask her if she would let her. Yes, Sissy always wants to be in the service of the members of that family. She doesn't care if they what they ask for, and she will not simply sit down if they deny it. She goes on trying and trying and trying, and they would accept this role or that role, and she asks her if she would let her. ನೀವು ಅವಕಾಶ ಕೊಡ್ತೀರಾ ಇಲ್ಲಿರೋಕ್ಕೆ. She has asked her this because she has felt uncertain whether she would like to find her there. Why Sissy is asking this? ಯಾಕೆ ಸಿಸ್ಸಿ ಇದನ್ನು ಕೇಳಬೇಕು? ಯಾಕೆ ಕೇಳಬೇಕು ಅಂದರೆ she was afraid if Louisa doesn't like her company, it should not uncomfort her. She is undecided if she likes her or not. ಯಾಕೆ ಮದುವೆ ದಿನನೇ ಮಾತುಬಿಟ್ಟಿದ್ದವಳು, ನೀವು ನನಗೆ ಇಷ್ಟಪಡ್ತೀರಾ ಇಲ್ಲೋ ಗೊತ್ತಿಲ್ಲ, ನನ್ನ ಪ್ರೆಸೆನ್ಸ್ ನಿಮಗೆ ಇರಿಟೇಟ್ ಮಾಡುತ್ತಾ, ಕಿರಿಕಿರಿ ಮಾಡುತ್ತಾ, ಕಂಫರ್ಟ್ ಮಾಡುತ್ತಾ ಗೊತ್ತಿಲ್ಲ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. Louisa asked her if she had always hated her so much. ಇಷ್ಟು ಕೇಳ್ತಿದ್ಯಲ್ಲ ಸಿಸಿ, ರಿಯಲಿ ಹ್ಯಾಡ್ ಐ ಆಲ್ವೇಸ್ ಹೇಟೆಡ್ ಯು? ನಾನು ನಿನ್ನ ಅಷ್ಟೊಂದು ದ್ವೇಷಿಸ್ತಿದ್ನಾ? Sissy tells that she does not hope so. No. You never used to hate me. ಆ ಥರ ಏನಿಲ್ಲ. For Sissy had always loved her because there is no reason for you to hate me because I had always loved you. ಏನಿದೆ ಕಾರಣ ನನ್ನನ್ನು ನೀವು ದ್ವೇಷಿಸ್ಲಿಕ್ಕೆ? ನಾನು ನಿಮ್ಮನ್ನ ಯಾವಾಗಲೂ ಪ್ರೀತಿಸ್ತೀನಲ್ಲ. And wish that she should know it. And I wanted you to know that I loved you. ನನಗೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ನೀವು ತಿಳ್ಕೊಂಡಿದ್ರೆ ಸಾಕಾಗಿತ್ತು, ಆದರೆ ನೀವು ನನ್ನ ತಿಳ್ಕೊಳ್ಳಿಲ್ಲ. ಬಟ್ ಶಿ ಚೇಂಜ್ ಟು ಹರ್ ಲಿಟಲ್ ಶಾರ್ಟ್ಲಿ ಬಿಫೋರ್ ಶಿ ಲೆಫ್ಟ್ ಹೋಮ್. ಬಟ್ ಯಾವಾಗ ಚೇಂಜ್ ಆಗಿದ್ದು ಅಂದರೆ ಶಾರ್ಟ್ಲಿ ಬಿಫೋರ್ ಯು ಲೆಫ್ಟ್ ಹೋಮ್. ಮದುವೆ ಫಿಕ್ಸ್ ಆಯ್ತಲ್ಲ, ಸ್ವಲ್ಪ ಆ ದಿನಗಳಲ್ಲಿ ನೀವು ಚೇಂಜ್ ಆಗಿಬಿಟ್ರಿ ಅಷ್ಟೇನೆ. ಐ ಕೋಟ್ ಆ್ಯಂಡ್ ಅನ್ಕೋಟ್, ನಾಟ್ ದಟ್ ಐ ವಂಡರ್ಡ್ ಅಟ್ ಇಟ್. ಯು ನ್ಯೂ ಸೋ ಮಚ್ ಆ್ಯಂಡ್ ಐ ನ್ಯೂ ಸೋ ಲಿಟಲ್. ನಾನು ಆಶ್ಚರ್ಯ ಏನಾಗಲಿಲ್ಲ, ನೀವು ಆಗ ಮದುವೆ ಟೈಮಲ್ಲಿ ನನಗೆ ಸ್ವಲ್ಪ ಯು ಸಪ್ರೇಟೆಡ್ ಫ್ರಮ್ ಮೀ ಆ್ಯಂಡ್ ಯು ಅವಾಯ್ಡೆಡ್ ಮೀ. ಐ ಡಿಡ್ ನಾಟ್ ಟೇಕ್ ಇಟ್ ಟು ಮೈಂಡ್ ಬಿಕಾಸ್ ಇಟ್ ಡಿಡ್ ನಾಟ್ ಸರ್ಪ್ರೈಸ್ ಮೀ ಬಿಕಾಸ್ ಯು ನ್ಯೂ ಸೋ ಮಚ್. ಯು ಹ್ಯಾಡ್ ಲರ್ನ್ಟ್ ಎ ಲಾಟ್. ನೀವು ತುಂಬ ಓದ್ಕೊಂಡಿದ್ರಿ ಆ್ಯಂಡ್ ಐ ನ್ಯೂ ಸೋ ಲಿಟಲ್. ನಾನು ಕಡಿಮೆ ಓದ್ಕೊಂಡಿದ್ದೆ. ಆ್ಯಂಡ್ ಇಟ್ ವಾಸ್ ಸೋ ನ್ಯಾಚುರಲ್ ಇನ್ ಮೆನಿ ವೇಸ್ ಗೋಯಿಂಗ್ ಆಸ್ ಯು ವರ್ ಅಮಾಂಗ್ ಅದರ್ ಫ್ರೆಂಡ್ಸ್ that I had nothing to complain of. And it was so natural in many ways, going as you were among other friends. You had friends of your status, and it was quite natural for you to go with them, and that I had nothing to complain of. So what do I have to complain of? And was not at all hurt. There is nothing to complain and there is nothing to be hurt because I know what I am. I was not equal to you in any way. Louisa takes his hand in her, says, I quote and unquote, I am so proud and so hardened. Tumba, I am proud of you, Sissy. I am so hardened. ನಾನು ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಾನು ಎಷ್ಟು ಹಾರ್ಡೆಂಡ್ ಅಲ್ವಾ, ಕಲ್ಲು ಅಲ್ವಾ ನಾನು. ಸೊ ಕನ್ಫ್ಯೂಸ್ಡ್, ಗಟ್ಟಿ ಆಗ್ಬಿಟ್ಟಿದ್ದೀನಿ, ಕಲ್ತರ ಕಠಿಣ ಆಗ್ಬಿಟ್ಟಿದ್ದೀನಿ, ಕನ್ಫ್ಯೂಸ್ಡ್, ಗೊಂದಲಕ್ಕೊಳಗಾಗಿ, ಟ್ರಬಲ್ಡ್, ತೊಂದರೆಲಿದ್ದೀನಿ. ಐ ಆಮ್ ಸೋ ರಿಸೆಂಟ್ಫುಲ್ ಆ್ಯಂಡ್ ಅನ್ಜಸ್ಟ್ ಟು ಎವ್ರಿ ಒನ್ ಆ್ಯಂಡ್ ಟು ಮೈ ಸೆಲ್ಫ್. ಐ ಬಿಕಮ್ ಸೋ ರಿಸೆಂಟ್ಫುಲ್. ನಾನು ತುಂಬ ದ್ವೇಷಿಸ್ತೀನಿ, ಅನ್ಜಸ್ಟ್, ತುಂಬ ಅನ್ಯಾಯವಾಗಿ ನಡ್ಕೊಳ್ತೀನಿ. ಆ್ಯಂಡ್ ಟು ಅದರ್ಸ್ ಆ್ಯಂಡ್ ಟು ಮೈ ಸೆಲ್ಫ್ ಆಲ್ಸೋ. ಬೇರೆಯವ್ರಿಗೂ ಅಷ್ಟೇ, ನನ್ನ ಬಗ್ಗೆನೂ ಅಷ್ಟೇ. That everything is stormy, dark and wicked to me. Everything in my life, in others' life, in the world, everything looks stormy and wicked. ಎಲ್ಲ ನನಗೆ ಕೆಟ್ಟದಾಗೆ ಕಾಣ್ತಾ ಇದೆ. And that she is so happy. Whatever she has learnt has become so waste. And if she has bereft of sense to that hour, and instead of being as learned as Sissy thinks of her, she has to begin to acquire the simplest truths, and she cannot want a guide to peace. Yes, I am so unhappy because
ಬಿಕಾಸ್ ಆಫ್ ವಾಟ್ ಐ ಹ್ಯಾವ್ ಲರ್ನ್ಡ್, ನಾನೇನು ಕಲ್ತಿದ್ದೀನಿ, ನನ್ನ ವಿದ್ಯೆನ ನನಗೆ ಸಂತೋಷದಲ್ಲಿಟ್ಟಿದೆ, ಸಂತೋಷ ಕೊಡ್ತಾ ಇಲ್ಲ. ಇಫ್ ಐ ಹ್ಯಾಡ್ ಇಫ್ ಶಿ ಹ್ಯಾಸ್ ಬಿರೆಫ್ಟ್ ಆಫ್ ಆಲ್ ವಾಟ್ ಶಿ ಹ್ಯಾಸ್ ಲರ್ನ್ಡ್, ನಾನು ಕಲ್ತಿದ್ದನ್ನೆಲ್ಲ ಮರ್ತು ಕಲಿದೇ ಹೋಗಿದ್ದಿದ್ರೆ, ಇಫ್ ಐ ವರ್ ಆಸ್ ಲರ್ನ್ಡ್ ಅ ಸಿಸಿ, ನಾನು ಸಿಸ್ಸಿ ಎಜುಕೇಟೆಡ್ ಆಗಿದ್ದಿದ್ರೆ, ಆ್ಯಂಡ್ ಇಫ್ ಶಿ ಹ್ಯಾಸ್ ಬಿಗನ್ ಟು ಅಕ್ವೈರ್ ದ ಸಿಂಪ್ಲೆಸ್ಟ್ ಟ್ರೂತ್, ಇಟ್ಸ್ ಲೈಕ್ ಯು, ಇಫ್ ಐ ಬಿಗನ್ ಟು ಅಂಡರ್ಸ್ಟ್ಯಾಂಡ್ ರಿಯಲೈಸ್ ದ ಸಿಂಪ್ಲೆಸ್ಟ್ ಟ್ರೂತ್ ಆಫ್ ಲೈಫ್, ಜೀವನದ ಸರಳ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಿದ್ದಿದ್ರೆ ನನಗೆ, ಶಿ ಕೆನಾಟ್ ವಾಂಟ್ ಎ ಗೈಡ್ ಟು ಪೀಸ್. ಈಗ ನನಗೆ ಜೀವನನ ನಡೆಸೋದು ಹೇಗೆ, ಜೀವನದ ಸತ್ಯಗಳೇನು, ಬದುಕೋದೇನು ಅಂತ ನನಗೆ ಗೊತ್ತಿದ್ದಿದ್ರೆ ಸಿಸಿ ಅಷ್ಟೇ, I would not have, I cannot want, or I could not have, I cannot want a guide to peace. ಈಗ ನನಗೆ ನೆಮ್ಮದಿಗಾಗಿ, ಸಂತೋಷಕ್ಕಾಗಿ ಸೈಕಾಲಜಿಕಲ್ ಕೌನ್ಸಿಲರ್ ಬೇಕಾಗಿರಲಿಲ್ಲ ಅಲ್ವಾ? ಸೈಕಾಲಜಿಕಲ್ ಕೌನ್ಸಿಲರ್ಸ್ ಬೇಕಾ? ಗೈಡ್ ಟು ಪೀಸ್ ಎಜುಕೇಷನಲ್ಲೇ ಕೊಟ್ಬಿಡ್ಬೇಕು, ಹೌ ಟು ಕೌನ್ಸಿಲ್ ಅವರ್ ಸೆಲ್ಸ್ ಅಂತ, ಹೌ ಟು ಎಕ್ಸಾಮಿನ್ ಅವರ್ ಸೆಲ್ಸ್, how to be strong individual, how to lead a peaceful and happy life, comfortable life with whatever we have. ಅದಕ್ಕಾಗಿ ₹1,000 ಕೊಟ್ಟು ಕೌನ್ಸಿಲರ್ ಬೇಕಾ? ಗೈಡ್ ಟು ಪೀಸ್ ಈಗ ನನಗೆ ಬೇಕಾಗಿರಲಿಲ್ಲ. ನೆಮ್ಮದಿಗೆ, ತೃಪ್ತಿಗೆ, ಆನರ್ಗೆ, ಗೌರವಗೆ, ಆಲ್ ದ ಗುಡ್ ಆಫ್ ವಿಚ್ ಶಿ ಈಸ್ ಕ್ವೈಟ್ ಡಿವೈಡ್, ಜೀವನದ ಎಲ್ಲ ಒಳ್ಳೆಯ ವಿಷಯಗಳನ್ನು ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಲ್ಲ, ಅದನ್ನು ಪಡೆಯೋದು ಹೇಗೆ? ನೆಮ್ಮದಿಯಾಗಿ ಇರುವುದು ಹೇಗೆ? ಶಾಂತಿಯಿಂದ ಇರುವುದು ಹೇಗೆ? ಧ್ಯಾನ ಮಾಡೋದು ಹೇಗೆ? ಬೇಕಾಗಿರಲಿಲ್ಲ. I quote and unquote, in the innocence of her brave affection and the brimming up of her old devoted spirit. Now, how innocent you are. In the innocence of her brave affection, ಇನ್ನು ಈ ಮುಗ್ಧ ಪ್ರೀತಿಯಲ್ಲಿ, and the brimming up of her old devoted spirit. ಮುಂಚೆ ಡಿವೋಟೆಡ್ ಸ್ಪಿರಿಟ್ ಇತ್ತು, ನಾವು ಬ್ರಿಮ್ಮಿಂಗ್ ಅಪ್, ನನ್ನ ಸಿಸಿ, ನನ್ನ ಫ್ರೆಂಡ್, ನಮ್ಮ ಯಜಮಾನ್ರ ಮಗಳು, ಈ ಥರದ ಒಂದು ಡಿವೋಟೆಡ್ ಸ್ಪಿರಿಟ್ ಇದೆಯಲ್ಲ, ದ ಒನ್ಸ್ ಡೆಸರ್ಟೆಡ್ ಗರ್ಲ್ ಶೋನ್ ಲೈಕ್ ಎ ಬ್ಯೂಟಿಫುಲ್ ಲೈಟ್ ಅಪ್ ಆನ್ ದ ಡಾರ್ಕ್ನೆಸ್ ಆಫ್ ದ ಅದರ್. ಎಸ್, ಐ ಡೆಸರ್ಟೆಡ್ ಯು, ನೌ ಯು ಆರ್ ಲುಕಿಂಗ್ ಲೈಕ್ ಎ ಬ್ಯೂಟಿಫುಲ್ ಲೈಟ್ ಅಪ್ ಆನ್ ದ ಡಾರ್ಕ್ನೆಸ್ ಆಫ್ ದ ಅದರ್. ನನ್ನ ಈ ಕತ್ತಲ ಬದುಕಿನಲ್ಲಿ ನೀನೊಂದು ಸುಂದರವಾದ ಬೆಳಕಿನಂತೆ ಕಾಣ್ಬರ್ತಾ ಇದೆಯಾ? ನಿನ್ನ ತೋರಿಸ್ತಾರ ಪ್ರೀತಿ, ಕೊಡ್ತಾರ ಸಮಾಧಾನ, ನಿಜಕ್ಕೂ ಇಟ್ಸ್ ರಿಯಲಿ ಎ beautiful light upon the darkness of my life. Lisa joins her hands and falls upon her knees and clinging to Sissy. ಕೈ ಮುಗಿದು she falls upon Sissy upon her knees to Sissy. ಮಂಡಿ ಊರಿ ಕುತ್ಕೊಳ್ತಾಳೆ, ಸಿಸಿಯ ಕಾಲಿಗೆ ಬೀಳ್ತಾಳೆ. and clinging to Sissy, ಕೈ ಹಿಡ್ಕೊಂಡು looks up at her almost with veneration, with respect, great respect. She looks sitting on her knees, holding her hands, Sissy's hands. She looks at her with great veneration. ತುಂಬ ಗೌರವದಿಂದ ನೋಡ್ತಾಳೆ. ಐ ಕೋಟ್ ಅಂಡ್ ಅನ್ಕೋಟ್, ಫರ್ಗಿವ್ ಮೀ, ಪಿಟಿ ಮೀ, ಹೆಲ್ಪ್ ಮೀ, ಕ್ಷಮಿಸ್ಬಿಡು. ಪಿಟಿ ಮೀ, ದಯ ತೋರಿಸು. ಹೆಲ್ಪ್ ಮೀ, ಸಹಾಯ ಮಾಡು. ಹ್ಯಾವ್ ಕಂಪ್ಯಾಷನ್ ಆನ್ ಮೈ ಗ್ರೇಟ್ ನೀಡ್. ಐ ಆಮ್ ಇನ್ ಗ್ರೇಟ್ ನೀಡ್ ಆಫ್ ಹೆಲ್ಪ್. ನನಗೊಂದು ದೊಡ್ಡ ಸಹಾಯ ಬೇಕಾಗಿದೆ, ಪ್ರೀತಿಯ ಸಹಾಯ ಬೇಕಾಗಿದೆ. ಕಂಪ್ಯಾಷನ್, ಶೋ ಮೀ ಕಂಪ್ಯಾಷನ್, ಕರುಣೆ ತೋರಿಸು. And let me lay this head of mine upon a loving heart. Yes, I know you love me really. Allow me to lay my head upon your loving heart. ನಿನ್ನ ಪ್ರೀತಿಯ ಹೃದಯದ ಮೇಲೆ ನನ್ನ ತಲೆಯನ್ನು ಇಡಲಿಕ್ಕೆ ಅವಕಾಶ ಮಾಡಿಕೊಡು. ಐ ಅನ್ಕೋಟ್ ಸಿಸಿ, ಐ ಕೋಟ್ ಅಂಡ್ ಅನ್ಕೋಟ್, ಹೋ ಲೇ ಇಟ್ ಹಿಯರ್. ಎಸ್, ಇಲ್ಲಿಡು, ನಿನ್ನ ತಲೆಯನ್ನು ನನ್ನ ಎದೆ ಮೇಲಿಡು. ಕ್ರೈಡ್ ಸಿಸಿ, ಅವಳು ಹೇಳ್ತಾಳೆ, ಲೇ ಇಟ್ ಹಿಯರ್ ಮೈ ಡಿಯರ್, lay it here my dear. Yes, in this way, in this chapter we have come to the conclusion. Yes, garnering ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಏನೇನು ಇವರ ಶಿಕ್ಷಣದ ಪರಿಣಾಮ ಆಯಿತು, ಪ್ರಭಾವ ಆಯಿತು, ಅದೆಲ್ಲವೂ ಎಲ್ಲರಿಗೂ ಗೊತ್ತಾಗ್ತಿದೆ. ಹಾರ್ವೆಸ್ಟಿಂಗ್ ಆಯ್ತು, ಈಗ ಎಲ್ಲ ಒಂದು ಕಡೆಗೆ ಗ್ಯಾದರಿಂಗ್. ದ ಎಫೆಕ್ಟ್ ಆಫ್ ಹಾರ್ವೆಸ್ಟ್, ಸೋಯಿಂಗ್ ಈಸ್ ಕಮಿಂಗ್ ಟುಗೆದರ್. Sissy, since the beginning, though she is not educated in the education system of facts, she is educated in the life. So she has awakened the feelings
wisdom of the heart in the family. And she is teaching how to live a harmonious life within the family. ಮನೆ ಒಳಗಡೆ ಸರಿ ಇರಬೇಕೆಲ್ಲ. ಕುಟುಂಬ ಸರಿ ಇದ್ದರೆ ಪಕ್ಕದ ಮನೆ ಸರಿ ಇದ್ದರೆ ಬೀದಿ ಸರಿ ಇದ್ದರೆ ಊರು ಸರಿ ಇದ್ದರೆ ದೇಶ, ಜಿಲ್ಲೆ ಸರಿ ಇದ್ದರೆ ರಾಜ್ಯ ಸರಿ ಇದ್ದರೆ ದೇಶ. So in this way, Sissy has great influence, transforming power in the family of Mr. Thomas Gradgrind. If you have any doubt or question, please post in the comment box. Take care. Bye.